ಸಖತ್ತಾಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು. ಅದು ನನಗೂ ಚೆನ್ನಾಗಿ ಗೊತ್ತು. ಮೊದಲು ಸೈಡ್ಗೆ ಹೋಗು. ಆದ್ರೂ ಒಂದು ಕೊರತೆ ಇದೆ. ಏನು? ಎಲ್ಲ ಕರೆಕ್ಟ್ ಆಗಿದೆ, ಆದ್ರೆ ಏನೋ ಒಂದು ಕಮ್ಮಿ ಇದೆ. ಕಡಿಮೆ? ಏನು ಕಮ್ಮಿ ಇದೆ? ಏನೋ ಒಂದು. ಏಯ್, ಬಾಯಿ ಮುಚ್ಕೊಂಡು ಹೇಳಿದ್ರೆ ಸರಿ. ಇವಾಗ ಅವಾಗಲೇ ಹೇಳ್ಬೇಕಾದ್ರೆ ಕಿವಿ ಕೊಡದೆ ಹೊರಟೆ, ಇವಾಗ ಅಷ್ಟೊಂದು ಕ್ಯೂರಿಯಾಸಿಟಿನಾ? ಏನು ಕಮ್ಮಿ ಆಗಿದೆ ಅಂತ ಹೇಳಿ ಕೃಷ್ಣ. ಹೇಳಲ್ಲ. ತುಂಬ ಅಟ್ಟಕ್ಕೇರಿದ್ಯಾ, ನೀನೇ ಹುಡ್ಕು. ನನಗೆ ಗೊತ್ತು, ನೀವು ಸುಮ್ಮನೆ ಹೇಳ್ತಿದ್ದೀರಾ. ಎಲ್ಲನೂ ಸರಿಯಾಗೇ ಇದೆ. ಸುಮ್ಮನೆ ಕಾಗೆ ಆಡಿಸ್ತಿದ್ದೀರಾ ತಾನೇ? ಏನೂ ಇಲ್ಲ. ಇವಾಗಲೂ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಆದರೆ ಏನೋ ಒಂದು ಕೊರತೆ ಇದೆ. ಏಯ್, ಕ್ವಾಟ್ರು ಕೃಷ್ಣ ಅವರೇ. ಹಲೋ, ಎಕ್ಸ್ಕ್ಯೂಸ್ ಮೀ. ಕೃಷ್ಣ ಈಸ್ ಸೋ ಬ್ಯುಸಿ. ನೋಡು, ಈ ಡೌಗಳೆಲ್ಲ ಬೇಡ. ಏನ್ರಿ ನೀವು ಬರ್ತಾ ಬರ್ತಾ ನಮ್ಮ ಥರ ಪಕ್ಕ ಲೋಕಲ್ ಆಗ್ತಿದ್ದೀರಾ? ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಅದೇನೋ ಹೇಳ್ತಾರಲ್ಲ, ಹಂಗಾಯ್ತು ನನ್ನ ಪರಿಸ್ಥಿತಿ. ಈಗೇನಾಗಬೇಕಾಗಿತ್ತು ನಮ್ಮಿಂದ? ನಾನು ಏನಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ? ಗೊತ್ತು, ಆದರೆ ಹೇಳಲ್ಲ. ನೋಡು, ಸುಮ್ಮನೆ ಹೇಳಿದ್ರೆ ಸರಿ, ನನಗೆ ಕೋಪ ಬರ್ಸ್ಬೇಡ. ಕೋಪ ಮಾಡಿಕೊಂಡ್ರೆ ಪಾಕದೊಳಗೆ ಬಿದ್ದಿರೋ ರಸಗುಲ್ಲ ಥರ ಸ್ವೀಟಾಗಿ ಕಾಣಿಸ್ತೀರ. ಏಯ್, ಏನು ಕಮ್ಮಿ ಆಗಿದೆ? ಯಾರನ್ನು ಕೇಳಿದ್ರೆ ಏನು ಹೇಳ್ತಿಲ್ಲ, ಎಲ್ಲ ಸರಿಯಾಗಿದೆ ಅಂತಿದ್ದಾರೆ. ಅವ್ರಿಗೆಲ್ಲ ಕಣ್ಣು ಐಬು ಅನ್ಸುತ್ತೆ. ಇಡೀ ಪ್ರಪಂಚಕ್ಕೆ ಕಾಣಿಸ್ದೇ ಇರೋದು ನಿನ್ಗೇನೋ ಕಾಣಿಸಿದೆ. ಏನು ಮಿಸ್ ಆಗಿದೆ ನನಗೆ? ಸರಿ, 3 ಸಲ ಸೋತೆ 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 ಅಂತ ಕಿವಿ ಹಿಡ್ಕೊಂಡು ಬಸ್ಕಿ ಹೊಡಿ, ಆವಾಗ ಹೇಳ್ತೀನಿ. ಅದೆಲ್ಲ ಚಾನ್ಸೇ ಇಲ್ಲ. ಏನು ಕಮ್ಮಿ ಆಗಿದೆ ಅಂತ ಹೇಳೋದಕ್ಕೆ ಬೇ ನಮಗೂ ಚಾನ್ಸೇ ಇಲ್ಲ. ಕೊನೆ ಸಲ ಕೇಳ್ತಾ ಇದ್ದೀನಿ ಕೃಷ್ಣ, ಹೇಳ್ತೀಯೋ ಇಲ್ವೋ? ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಸೋತೆ ಸೋತೆ ಅಂತ ಒಪ್ಕೋ. ಹೋಗೋ. ಮುದ್ದಾಗಿ ರೆಡಿಯಾಗಿ ಮದುವೆ ಮನೇಲಿ ಈ ಥರ ಓಡಾಡ್ತಾ ಇದ್ರೆ ಎಷ್ಟು ಜನ ದೃಷ್ಟಿ ಬಿದ್ದಿರಲ್ಲ. ಇದೇ ಕಣ್ರಿ ಮಿಸ್ ಆಗಿದ್ದು, ಈಗ ಕಂಪ್ಲೀಟ್. ಇನ್ನೇನು ಶಾಸ್ತ್ರ ಶುರು ಮಾಡಿ. ಅಲ್ಲಿಂದ ಬಂದಿದ್ಯಾ ಪ್ರಶ್ನೆ ಹಚ್ಚು. ಯಶು, ನೀ ಹೋಗು, ಅಷ್ಟೇ ಚಲ್ವಾ? ನಾನಾ? ಇನ್ಯಾರು? ನಾನಾ? ಎದ್ದು ಹೋಗು.
ಯಶು ಹಾ ಕಲ್ಯಾಣಿಗೂ ಅರ್ಶಿನ ಹಚ್ಚು. ಹಾ ಅಣ್ಣ, ಗಂಡಿನ ಕಡೆಯವರು ಗಂಡಿಗೆ ಮಾತ್ರ ಹಚ್ತಾರೆ ಅಂತ ಅನ್ಕೊಂಡಿದ್ದೆ. ಹಚ್ತೀನಿ. ಬಾಬಾ ನಾನಿನ್ನು ಹೊರಡ್ತೀನಿ. ಹಾ? ಹೇಳಿದ್ನಲ್ಲ, ಅವ್ರ ಊರ್ ಕಡೆ ಹೋಗಿ ಆ ಕೆಲಸ ಮುಗಿಸಿ ಹೊರಡ್ಬೇಕಾಗುತ್ತೆ. ಅಲ್ಲ, ಇಷ್ಟು ಅವಸರ ಇದ್ದು ಧಾರೆ ಮುಗಿಸ್ಕೊಂಡು ಹೋಗ್ಬೋದಲ್ಲ ನೀನು. ನಾನು ನಿಮ್ಗೆ ಹೇಳ್ದೆ ಕೆಲಸಗಳಿದೆ ಅಂತ. ಆಯಿತು, ಇಷ್ಟಾದರೂ ಬಂದಿಯಲ್ಲ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಬಾ, ನಾನು ಅಲ್ಲಿವರೆಗೆ ಬರ್ತೀನಿ. ಬಾ ಬಾ. ಮೇಡಮ್, ಇವತ್ತು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಏಯ್, ಏನ್ ಮಾಡ್ದೆ ನೀನು? ಅದು ಇವತ್ತು ಅರ್ಶಿನ ಶಾಸ್ತ್ರ ಅಲ್ವಾ, ಅದಕ್ಕೆ ಅರ್ಶಿನ ತೆಗೆದು ಕೆನ್ನೆಗೆ ಬಳ್ದೆ. ನನ್ ಕೆನ್ನೆ ಮುಟ್ಟದಕ್ಕೆ ನಿಂಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಹೇಗೆ ಅಷ್ಟೇ ನೀನು? ಹಿಂಗ ಅರ್ಶಿನ ಕೈಯಲ್ಲಿ ತಗೊಂಡೆ, ಹಿಂಗ ಹಚ್ತೆ. ಏಯ್, ತಲೆ ಕೆಟ್ಟಿದ್ಯಾ ನಿಂಗೆ? ಏನ್ ಮಾಡ್ತಿದ್ಯಾ ನೀನು? ಅಯ್ಯೋ, ಯಾಕೆ ಕೋಪ ಮಾಡ್ಕೊಳ್ತೀರಾ ಮೇಡಮ್? ಅರ್ಶಿನ ಶಾಸ್ತ್ರ ಅಲ್ವಾ, ಹೆಣ್ಮಕ್ಳಿಗೆ ಅರ್ಶಿನ ಹಚ್ಚಿದ್ರೆ ಸ್ಕಿನ್ ಇನ್ನೂ ಗ್ಲೋ ಆಗುತ್ತೆ, ಅದಕ್ಕೆ ಹಚ್ಚಿದೆ. ಹಾದಿ ಬೀದಿಲಿ ಹೋಗೋರ್ನೆಲ್ಲ ಸಿಂಹಾಸನದ ಮೇಲೆ ಕರ್ಕೊಂಡ್ ಬಂದು ಕೂಡ್ಸಿದ್ರೆ ಹೀಗೆ ಆಗೋದು. ಎಲ್ಲ ನನ್ನ ಕರ್ಮ ಅನ್ಭವಿಸ್ಬೇಕು. ಏನ್ ಮಾತಾಡ್ತಿದ್ದೀರಾ ಮೇಡಮ್? ಏನೋ ತಮಾಷೆಗೆ ಅಂತ ಮಾಡ್ದೆ, ಅದಕ್ಕೆ ಇಷ್ಟಿಷ್ಟು ದೊಡ್ಡ ಮಾತಾಡೋದ? ಮರ್ಯಾದೆ ಇರ್ಲಿ, ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು, ಜಾಸ್ತಿ ಮಾತಾಡಿದ್ರೆ ಸರಿ ಇರಲ್ಲ ನೋಡಿ. ಏಯ್, ಏಯ್, ಯಾಕೆ ಹೆಂಗಾಯ್ತು ಮೈಗೆ? ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಬೇಡವಾ? ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ಹೆಲೋ, ಗಡಿಪಾರಾಗಿ ಆಚೆ ನಿಂತಿದ್ದೀರಾ. ಊರ ಆಚೆ ಇರೋರ್ಗೆ ಊರೊಳಗಿನ ಚಿಂತೆ ಯಾಕೆ? ಸುಮ್ಮನೆ ನಿಂತ್ಕೊಳ್ಳಿ, ಕಿರಿಕ್ ಬೇಡ. ನೋಡೋ, ಹೇಳ್ತಾ ಇದ್ದೀನಿ, ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಯಶು ಬಗ್ಗೆ ಮಾತಾಡಿದ್ರೆ ನನ್ನ ಬಗ್ಗೆ ಮಾತಾಡ್ದಂಗೆ. ಅದನ್ನ ನೋಡ್ಕೊಂಡು ಸುಮ್ಮನಿರೋ ಮಗ ನಾನಲ್ಲ. ತಲೆಗಿಲೆ ಕೆಟ್ರೆ ಮುಖ ಮುತ್ತಿ ಕೂದಾಕ್ಬಿಡ್ತೀನಿ. ಜೋರಾಗಿ ಆವಾಜ್ ಹಾಕಿದ ತಕ್ಷಣ ಹೆದರ್ಕೊಳ್ಳೋದಕ್ಕೆ ನಾನೇ ನಿಮ್ಮ ಅತ್ತೆ ಅಲ್ಲ. ಏನೋ ಅರ್ಶನ ಹಚ್ಚಿದಕ್ಕೆ ಸೀಮೆ ಎಣ್ಣೆ ಹಚ್ದಂಗೆ ಆಡ್ತಾ ಇದ್ದಾರೆ, ಅದಕ್ಕೆ ನೀವು ಅಲ್ಲಿಂದ ನಿಂತ್ಕೊಂಡು ಕಿರ್ಚಾಡ್ತಿದ್ದೀರಾ. ಏನಾದ್ರೂ ಇದ್ರೆ ಬಂದು ಫೇಸ್ ಟು ಫೇಸ್ ಫೈಟ್ ಮಾಡಿ. ಏಯ್, ಚರ್ಬಿ 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 ಜಾಸ್ತಿ ಆಗಿದೆ ನಿನಗೆ. ಯಾಕೆ ಯಶೋತ್ರಾಗಿ ಮಾತಾಡ್ತಿದ್ಯಾ? ನನ್ ತಪ್ಪಿಲ್ಲ ಅಂದ್ರೆ ನಾನು ಹಂಗೆ ಮಾತಾಡೋದು. ಮೆಂಟ್ಲು ನನ್ನ ಮಗ. ಮೊದಲೇ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸುಮ್ಮನೆ ಸೈಲೆಂಟ್ ಆಗಿ ನಿಂತ್ಕೋ. ಏನ್ ಮಾಡ್ತೀರಾ? ಅಯ್ಯೋ, ನೀ